ಸೊ ವಿನಯ್ ವಿಚಾರಕ್ಕೆ ಬರೋಣ. ಮೊದಲಿಂದಲೂ ವಿನಯ್ ಮತ್ತು ಸಂಗೀತ ನಡುವೆ ಸರಿ ಇಲ್ಲ ಅನ್ನುವಂಥದ್ದು ನೀವು ಬಿಗ್ ಬಾಸ್ ಒಳಗಡೆ ಕಾಲಿಟ್ಟಾಗಿನಿಂದನೇ ಶುರುವಾಗಿದೆ. ಅದು ಒಂದು ಸೀರಿಯಲ್ ಮೂಲಕ ನೀವಿಬ್ರು ಪರಿಚಯ ಆಗ್ತೀರಾ, ಅದಾದ್ಮೇಲೆ ನಿಮ್ಮ ನಡುವೆ ಮನಸ್ತಾಪ ಆಗಿದೆ ಅಂತ ನೀವೇ ಒಪ್ಕೊಂಡಿರ್ತೀರಾ. ಬಟ್ ಇವಾಗ ವಿನಯ್ ಜೊತೆ ಹೇಗಿದ್ದೀರಾ ಸಂಗೀತ? ಇವಾಗ ಮಾತ್ರ ಅಲ್ಲ, ಸೀರಿಯಲ್ ಟೈಮಲ್ಲೂ ಅಷ್ಟೇ ಇಂಥ ಮನಸ್ತಾಪಗಳು ಗಲಾಟೆಗಳು ಆಗ್ತಾನೆ ಇರ್ತಿದ್ವು. ಆವಾಗಲೂ ಕೂಡ ನಾನು ಆ ಮುಂಚೆನೇ ಹೇಳ್ದಂಗೆ ಲೈಫ್ ಅನ್ನೋದ್ರಲ್ಲಿ ಬೇಜಾರಾಗುತ್ತೆ, ಮತ್ತೆ ಬರ್ತೀವಿ, ಮೀಟ್ ಆಗ್ತೀವಿ, ಲೈಫ್ ಗೋಸ್ ಆನ್, ವಿ ಶುಡ್ ಮೂವ್ ಆನ್. ಒಂದಿನೋ ನೋವಾಯಿತು ಅಂತ ಲೈಫ್ ಲಾಂಗ್ ನಾವು ಕೋಪ ಮಾಡ್ಕೊಂಡಿದ್ರೆ ಲಾಸ್ ನಮಗೆ. ಬಟ್ ಗೇಮ್ ಅಂತ ಬಂದಾಗ ಅಲ್ಲಿ ನಾವು ಗೇಮಿಗೋಸ್ಕರ ನಾವು ಹೇಗೆ ನಿಲ್ತೀವೋ ಅದನ್ನ ಎಲ್ಲರೂ ನೋಡ್ತಾ ಇರ್ತಾರೆ ಕೂಡ. ಸೊ ಬೇಜಾರಾದಾಗ ನನಗೆ ಹೇಗೆ ಅನಿಸ್ತಿತ್ತೋ ಅಲ್ಲಿ 100 ದಿವಸ 100 ವರ್ಷದ ರೀತಿನೂ ಇರ್ತಿತ್ತು ಕೂಡ. ತುಂಬ ಬೇಜಾರಾಗೋದು ಸುಮಾರು ಸಲ ಅಲ್ಲಿ. ಬಟ್ ಅವ್ರ ಹತ್ರ ಹೋಗಿ ಅವ್ರ ಟೀಮಿಗೆ ಸೇರಿಕೊಂಡಾಗ ಅವ್ರು ಒಂದು ಜೆಂಟಲ್ಮ್ಯಾನ್ ರೀತಿ ಕಾಣಿಸ್ತಾ ಇದ್ರು. ಅವ್ರ ಪರ್ಸ್ಪೆಕ್ಟಿವ್ ನೋಡಿದಾಗ ತುಂಬ ಒಳ್ಳೆಯವರು ಅಂತ ಅನಿಸ್ತಾ ಇತ್ತು ಕೂಡ. ಸೊ ಐ ರೆಸ್ಪೆಕ್ಟ್ ದ್ಯಾಟ್. ಅವ್ರು ತುಂಬ ಒಳ್ಳೆ ಜೆಂಟಲ್ಮ್ಯಾನ್ ಕೂಡ ಆ್ಯಂಡ್ ಒಳ್ಳೆ ಸ್ಟ್ರಾಟಜೀಸ್ ಕೂಡ ಮಾಡ್ತಿದ್ರು. ತುಂಬ ಚೆನ್ನಾಗಿ ಗೇಮ್ ಮಾಡಿದ್ದಾರೆ. ಅವ್ರ ಗೇಮ್ ಪ್ಲೇ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅಫ್ಕೋರ್ಸ್ ಆ ಮನಸ್ತಾಪಗಳು ಅಲ್ಲೂ ಇದ್ವು, ಇಲ್ಲೂ ಇತ್ತು. ಬಟ್ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಪರ್ಸನ್, ಈಸ್ ಅ ಜೆಂಟಲ್ಮ್ಯಾನ್ ಆ್ಯಂಡ್ ಐ ಲವ್ ಹಿಮ್ ಫಾರ್ ದ್ಯಾಟ್. 100 ದಿನಗಳಿಗಿಂತ ಜಾಸ್ತಿ ಫೈನಲ್ ತನಕ ಹೋಗಿರೋದರಿಂದ ಒಂದು ಕ್ಷಣನ ಅಥವಾ ಒಂದು ದಿನನ ತುಂಬ ನೆನಪಿಸ್ಕೋತೀನಿ ಬಿಗ್ ಬಾಸ್ ಮನೆಯದ್ದು ಅಂದರೆ ಯಾವುದು ಸಂಗೀತ? ಕಣ್ಬಿಟ್ಟ ತಕ್ಷಣ ಕಣ್ಬಿಡೋ ಮುಂಚೆನೇ ಒಂದು ಸಾಂಗ್ ಪ್ಲೇ ಆಗುತ್ತೆ. ಆ ಸಾಂಗ್ ಇಲ್ಲದೆ ಇದ್ದರೆ ನಮಗೆ ಎಚ್ಚರ ಆಗೋಕ್ಕಾಗ್ತಾ ಇರಲಿಲ್ಲ ಮನೆಯಲ್ಲಿ. ಸೊ ಇವತ್ತು ಮಲ್ಕೊಂಡಿರ್ಬೇಕಿದ್ರು ಕೂಡ ಸಾಂಗ್ ಪ್ಲೇ ಆಗುತ್ತೆ 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 ಅಂತಲೇ ಅಂದ್ಕೊಳ್ತಿರ್ತೀನಿ ನಾನು. ಅದೊಂದು ಸಾಂಗ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ವಾಯ್ಸ್. ಪ್ರತಿ ಸಲನೂ ಯಾರಿಗಾದ್ರೂ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗ್ತಿರ್ಬೇಕಿದ್ರು, ಇಲ್ಲ ಯಾವುದಾದ್ರು ಟಾಸ್ಕ್ ಇರಬೇಕಿದ್ರು, ಅವ್ರ ವಾಯ್ಸ್ ಬರ್ತಿತ್ತು, ನಮಗೊಂದು ಸ್ಫೂರ್ತಿ ನೀಡ್ತಾ ಇತ್ತು. ಆ್ಯಂಡ್ ಕೊನೆಗೆ ಅದೇ ವಾಯ್ಸು ನಮ್ಮನ್ನ ಪ್ರೇಸ್ ಮಾಡ್ತು. ಆ 6 ಜನ ಫೈನಲಿಸ್ಟ್ ನಾನು ಪ್ರೇಸ್ ಮಾಡ್ತು ಮೊಮೆಂಟ್ಸ್ ಅನ್ನೋ ಒಂದು ಮೊಮೆಂಟಲ್ಲಿ. ಸೊ ಆ ಒಂದು ಸ್ಫೂರ್ತಿ, ಆ ಸ್ಫೂರ್ತಿ ಮಾತುಗಳು ಅದನ್ನು ಮಿಸ್ ಮಾಡ್ಕೊಳ್ತೀನಿ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ಸುದೀಪ್ ಸರ್, ಅವ್ರನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ. ಪ್ರತಿ ವಾರ ಕೊನೆಯಲ್ಲಿ ಅವ್ರು ಬರ್ತಿದ್ರು, ಕಿವಿ ಮಾತು ನೀಡ್ತಿದ್ರು. ಅವ್ರು ಹೇಳೋವಂಥ ಮಾತುಗಳಿಂದ ನನ್ನ ಜರ್ನಿಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ಸ್ಫೂರ್ತಿ ನೀಡ್ತಿದ್ರು ಅವರು. ಸೊ ನಾನೇನಾದರೂ ತುಂಬ ಸ್ಟ್ರಾಂಗ್ ಆಗ್ತಾ ಬರ್ತಿದ್ದೀನಿ ಅಂದರೆ ಅದರ ಕಾರಣ ಸುದೀಪ್ ಸರು. ಬಿಕಾಸ್ ತುಂಬ ಮೋಟಿವೇಶನ್ ನೀಡಿದ್ದಾರೆ ಅವರು. ಪ್ರತಿ ಹಂತದಲ್ಲೂ ಅವ್ರು ನಿಂತಿದ್ದಾರೆ. ಆ್ಯಂಡ್ ಕೊನೆಗೂ ಕೂಡ ಅವ್ರು ಹೋಗಬೇಕಿದ್ರೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು ನಮಗೆ, ನನಗೆ ವಿನಿಗೆ ಇಬ್ಬರಿಗೂ ಕೂಡ. ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಆ್ಯಂಡ್ ನಾನು ಮನೇಲಿ ಇರಬೇಕಿದ್ರು ಕೂಡ ಅವ್ರು ಬಂದು ನಮ್ಮನ್ನ ಎಲ್ಲ ಮಾತಾಡಿಸಿ ಹೋಗಿದ್ದಾರೆ. ಸ್ಟೇಜಲ್ಲಿ ಅವರು ಆಡಿರೋಂಥ ಮಾತುಗಳು ಎಲ್ಲದೂ ಕೂಡ ನನಗೆ ಇಟ್ಸ್ ಲೈಕ್ ವಿನ್ನಿಂಗ್. ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು, ಏನು ಕೇಳೋಕ್ಕಾಗತ್ತೆ ಅಂತ ಅನ್ಸುತ್ತೆ. ಜಸ್ಟ್ ಒಂದು ಕೈಯಲ್ಲಿ ಕಪ್ ಮಿಸ್ಸಿಂಗ್ ಇತ್ತು, ಪ್ರೀತಿ ಸಿಕ್ಕಿದೆ. ಕಿಚ್ಚ ಸರ್ದು, ಸುದೀಪ್ ಸರ್ದು ಅಷ್ಟು ಪ್ರೀತಿ ಶಬ್ದಗಳು ಸಿಕ್ಕಿದ್ದಾವೆ. ಇದಕ್ಕಿಂತ ಹೆಚ್ಚು ಇನ್ನೇನು ಕೇಳೋಕ್ಕಾಗಲ್ಲ ನಾನು.